ಓಂ ಶಾಂತಿ. ಇಂದಿನ ದಿನಾಂಕ 17/5/2026. ಪ್ರಾರ್ಥ ಮುರುಳಿ ಅವ್ವೆಗ್ ಬಾಪ್ತಾದ ರಿವೈಸ್ 11/2/2010 ಮಧುಬನ. ಶಿವನ ಜನ್ಮದಿನದಂದು ಕ್ರೋಧರೂಪಿ ಎಕ್ಕದ ಹೂವನ್ನು ಬಾಪ್ತಾದಾರವರಿಗೆ ಅರ್ಪಣೆ ಮಾಡಿ ದರ್ಪಣ ಆಗಿ ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪ್ರತ್ಯಕ್ಷತೆಯನ್ನು ಸಮೀಪ ತೆಗೆದುಕೊಂಡು ಬನ್ನಿ. ಈ ದಿನ ಎಲ್ಲ ಮಕ್ಕಳು ಸನ್ಮುಖದಲ್ಲಿ ಕುಳಿತಿರುವವರು ಮತ್ತು ದೇಶ ವಿದೇಶದಲ್ಲಿರುವ ಎಲ್ಲ ಕಡೆಯ ಮಕ್ಕಳು ಬಹಳ ಖುಷಿಯಿಂದ ತಮ್ಮ ಮತ್ತು ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವ ಅನೇಕ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ತಾವು ಸನ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ದೂರದಿಂದ ವಿಜ್ಞಾನದ ಸಾಧನೆಗಳಿಂದ ಎಲ್ಲ ಮಕ್ಕಳು ಖುಷಿಯಿಂದ ಹೃದಯದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ತಾವು ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಿ ಅಥವಾ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಿ ಮತ್ತು ತಮ್ಮ ಜನ್ಮದಿನವೂ ಆಚರಣೆ ಮಾಡಲು ಬಂದಿದ್ದೀರಾ? ಏಕೆಂದರೆ ಈ ಜಯಂತಿ ವಿಚಿತ್ರ ಜಯಂತಿಯಾಗಿದೆ. ಏಕೆ ವಿಚಿತ್ರ ಜಯಂತಿಯಾಗಿದೆ? ತಂದೆ ಮತ್ತು ಮಕ್ಕಳದು ಜೊತೆ ಇರುತ್ತದೆ. ಇಡೀ ಕಲ್ಪದಲ್ಲಿ ಇಂತಹ ಜಯಂತಿ ಆಗುವುದೇ ಇಲ್ಲ. ಇಡೀ ಕಲ್ಪವನ್ನು ಸುತ್ತುಕೊಂಡು ಬನ್ನಿ. ವಿಚಿತ್ರ ಜಯಂತಿ ಆಗಿದೆ ಅಂದಾಗ ಬಾಪ್ತಾದ ಎಲ್ಲ ಮಕ್ಕಳನ್ನು ಕೇಳುತ್ತಿದ್ದಾರೆ. ತಾವೆಲ್ಲ ತಂದೆಗೆ ಶುಭಾಶಯಗಳನ್ನು ನೀಡಲು ಬಂದಿದ್ದೀರಾ ಅಥವಾ ತಂದೆಯಿಂದ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರಾ? ಬಾಪ್ತಾದ ಒಂಟಿಯಾಗಿ ಏನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಜನ್ಮ ಪಡೆಯುತ್ತಲೇ ಯಜ್ಞವನ್ನು ರಚಿಸಿದ್ದಾರೆ. ಯಜ್ಞದಲ್ಲಿ ಬ್ರಾಹ್ಮಣರು ಬೇಕೆಂದರೆ ತಮ್ಮ ಜನ್ಮವು ತಂದೆಯ ಜೊತೆ ಆಗಿದೆ. ಇದರ ನೆನಪಾರ್ಥ ಭಕ್ತಿಯಲ್ಲಿಯೂ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಅಂದಾಗ ಜೊತೆಯಲ್ಲಿ ಸಾಲಿಗ್ರಾಮಗಳ ಪೂಜೆ ಆಗುತ್ತದೆ. ಅನೇಕ ಸಾಲಿಗ್ರಾಮಗಳನ್ನು ಪೂಜೆ ಮಾಡುತ್ತಾರೆ. ಅಂದಾಗ ಈ ಜಯಂತಿ ವಿಚಿತ್ರ ಜಯಂತಿಯಾಗಿದೆ. ಆದ್ದರಿಂದ ಈ ಜಯಂತಿಗೆ ವಜ್ರ ಸಮಾನ ಜಯಂತಿ ಎಂದು ಹೇಳಲಾಗುತ್ತದೆ. ಅಂದಾಗ ಬಾಪ್ತಾದ ಎಲ್ಲ ಜೊತೆಗಾರ ಮಕ್ಕಳಿಗೆ ಪದಮದಷ್ಟು ಬಾವುಗಳ ಹಾರದ ಮಧ್ಯದಲ್ಲಿ ಪದಮದಷ್ಟು ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಇದು ಸಹ ತಂದೆ ಮತ್ತು ಮಕ್ಕಳ ಅತಿ ಹೃದಯದ ಪ್ರೀತಿಯ ಚಿಹ್ನೆಯಾಗಿದೆ. ಬಾಪ್ತಾದಾರವರೊಂದಿಗೆ ಜೊತೆ ಇರುತ್ತೇವೆ, ಜೊತೆ ಹೋಗುತ್ತೇವೆ ಎಂದು ಮಕ್ಕಳ ವಾಯ್ದೆ ಇದೆ. ಅಂದಾಗ ಹೇಳಿ, ಮಕ್ಕಳದು ತಂದೆಯ ಜೊತೆ ವಾಯ್ದೆ ಇದೆಯಲ್ಲವೇ? ಸಂಗಮದಲ್ಲಿ ಜೊತೆ ಇದೆ. ಜೊತೆ ಇರಲು ಬೇಕು ಮತ್ತು ವಿಶ್ವ ಸೇವೆಯೂ ಜೊತೆಯಲ್ಲಿದೆ. ಇರುವುದು ಜೊತೆಯಲ್ಲಿ, ಆರುವುದು ಸಹ ಜೊತೆಯಲ್ಲಿಯೇ. ಅಂದಾಗ ಹೇಳಿ, ತಮ್ಮದು ವಾಯ್ದೆ ಇದೆಯಲ್ಲವೇ? ಜೊತೆ ಇರುತ್ತೇವೆ, ಜೊತೆ ಹೋಗುತ್ತೇವೆ ಮತ್ತು ಬ್ರಹ್ಮ ತಂದೆಯ ಜೊತೆ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೇವೆ. ವಾಯ್ದೆ ಇದೆಯಲ್ಲವೇ? ಪಕ್ಕಾ ವಾಯ್ದೆ ಇದೆಯಲ್ಲವೇ? ಇದೇ ಶಿವ ಜಯಂತಿಯ ವಿಶೇಷತೆಯಾಗಿದೆ. ಭಿನ್ನ ಸ್ಥಾನಗಳ ಮಕ್ಕಳು ಬಹಳ ಖುಷಿಯಿಂದ ಶುಭಾಶಯಗಳನ್ನು ಕಳುಹಿಸುತ್ತಿರುವುದನ್ನು ಬಾಪ್ತಾದಾರವರು ಅಮೃತ ವೇಳೆಯಿಂದ ನೋಡಿದ್ದಾರೆ. ತಾವಂತೂ ಈಗ ಸನ್ಮುಖದಲ್ಲಿ ಶುಭಾಶಯಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ಪಡೆದುಕೊಳ್ಳುತ್ತಿದ್ದೀರಿ. ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಜೊತೆಯಲ್ಲಿದೆ. ಎಷ್ಟು ಭಾಗ್ಯವಂತ ಭಗವಂತನ ಮಕ್ಕಳಾಗಿದ್ದೀರಿ. ಯಾರು ಸನ್ಮುಖದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಿ. ಎಲ್ಲರ ಚೆಹರೆ ಖುಷಿಯಾಗಿದೆ. ಖುಷಿಯಿಂದ ಹಾರುತ್ತಿರುವುದು ಕಂಡುಬರುತ್ತಿದೆ. ಒಂದು ಕಡೆ ಬಾಪ್ತಾದ ಮಕ್ಕಳ ಭಾಗ್ಯವನ್ನು ನೋಡುತ್ತಿದ್ದಾರೆ ಮತ್ತು ಇನ್ನೊಂದು ಕಡೆ ಭಕ್ತರನ್ನು ನೋಡುತ್ತಿದ್ದಾರೆ. ಅವರು ಇದುವರೆಗೂ ಬನ್ನಿ ಎಂದು ಕರೆಯುತ್ತಿದ್ದಾರೆ. ಮತ್ತೆ ತಾವು ಜೊತೆಯಲ್ಲಿ ಆಚರಣೆ ಮಾಡುತ್ತಿದ್ದೀರಿ. ಬಾಪ್ತಾದಾರವರು ನೋಡಿದರು. ಭಕ್ತರ ಅನುಭೂತಿಯೂ ಕಡಿಮೆ ಇಲ್ಲ. ಯಾವುದು ಪ್ರತ್ಯಕ್ಷವಾಗಿ ತಾವು ಮಾಡುತ್ತಿರುವುದನ್ನು ನೋಡಿದರು. ಅದರ ನೆನಪಾರ್ಥವಾಗಿ ಎಷ್ಟು ಒಳ್ಳೆಯ ವಿಧಿಯಿಂದ ನೆನಪಾರ್ಥವನ್ನು ಮಾಡಿದರು.
ತಾವು ವ್ರತ ತೆಗೆದುಕೊಂಡರೆ ಅವರೂ ಸಹ ವ್ರತದ ನೆನಪಾರ್ಥವನ್ನು ಮಾಡಿದ್ದಾರೆ. ಅವರು ಒಂದು ದಿನ ಅಥವಾ ಸ್ವಲ್ಪ ಸಮಯಕ್ಕಾಗಿ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ತಾವು ಯಾವ ವ್ರತವನ್ನು ಇಟ್ಟುಕೊಂಡಿದ್ದೀರಿ? ಎಲ್ಲರೂ ತಂದೆಯ ಮುಂದೆ ವ್ರತವನ್ನು ಇಟ್ಟುಕೊಳ್ಳುವ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ? ಬಾಬಾ, ನಾವು ಈ ಪೂರ್ತಿ ಜನ್ಮಕ್ಕಾಗಿ ಬ್ರಾಹ್ಮಣ ಜನ್ಮಕ್ಕಾಗಿ ವ್ರತವನ್ನು ಧಾರಣೆ ಮಾಡುತ್ತೇವೆ ಎಂದು ತಾವು ತಂದೆಯ ಮೂಲಕ ಖುಷಿಯ ವ್ರತವನ್ನು ತೆಗೆದುಕೊಂಡಿದ್ದೀರಿ. ವ್ರತವನ್ನು ಧಾರಣೆ ಮಾಡಿದ್ದೀರಲ್ಲವೇ? ಯಾವ ವ್ರತವನ್ನು ಧಾರಣೆ ಮಾಡಿದ್ದೀರಿ? ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಿ. ಒಂದು ಜನ್ಮದ ವ್ರತವನ್ನು ಮಾಡಿದ್ದೀರಿ. ಆದರೆ ಒಂದು ಜನ್ಮದ ಪವಿತ್ರತೆಯ ವ್ರತ 21 ಜನ್ಮಗಳು ನಡೆಯುತ್ತದೆ. ಅಥವಾ ಸ್ವಲ್ಪ ಸಮಯಕ್ಕಾಗಿ ತಿನ್ನುವುದು, ಕುಡಿಯುವುದು ಮತ್ತು ಜಾಗರಣೆಯ ಕರ್ತವ್ಯವನ್ನು ಮಾಡುತ್ತಾರೆ. ಆದರೆ ತಾವು ಈಗಿನ ಒಂದು ಜನ್ಮದ ಜಾಗರಣೆಯಿಂದ ಅರ್ಥಾತ್ ಅಂಧಕಾರದಿಂದ ಬೆಳಕಿನಲ್ಲಿ ಬಂದಿದ್ದೀರಿ ಮತ್ತು ಈ ಜಾಗರಣೆಯು ತಮ್ಮದು 21 ಜನ್ಮಗಳು ನಡೆಯುತ್ತದೆ. ಇಡೀ ವಿಶ್ವದಲ್ಲಿ ಇಂತಹ ಜಾಗರಣೆ ಮಾಡಿದ್ದಾರೆ. ಯಾವುದು ವಿಶ್ವದಲ್ಲಿ ತಮ್ಮ ಜಾಗರಣೆಯಿಂದ ಇಡೀ ವಿಶ್ವ ಜಾಗೃತ ಜ್ಯೋತಿಯಾಗಿ ಇರುತ್ತದೆ. ಯಾವುದೇ ದುಃಖ, ಅಶಾಂತಿಯ ಅಂಧಕಾರ ಇರುವುದಿಲ್ಲ ಅಂದಾಗ ಹೇಳಿ, ತಾವು ಇಡೀ ವಿಶ್ವವನ್ನು ಅಂಧಕಾರದಿಂದ ಬೆಳಕಿನಲ್ಲಿ ತೆಗೆದುಕೊಂಡು ಬಂದಿದ್ದೀರಿ. ಈ ಬೇಹದ್ದಿನ ವ್ರತ ಇಷ್ಟವಾಗುತ್ತದೆಯೇ? ಪರಿಶ್ರಮ ಆಗುವುದಿಲ್ಲ ತಾನೇ? ಸಹಜವೋ ಅಥವಾ ಕಷ್ಟವೋ? ಸಹಜ ಆಗುತ್ತದೆಯೇ? ಯಾರಿಗೆ ಸಹಜ ಎನಿಸುತ್ತದೆ ಅವರು ಕೈ ಎತ್ತಿ. ಕೆಲವೊಮ್ಮೆ ಕಷ್ಟ ಎನಿಸುವುದಿಲ್ಲ, ಕೆಲವೊಮ್ಮೆ ಎನಿಸುತ್ತದೆಯೇ? ಇಲ್ಲ. ಏಕೆಂದರೆ ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು ಗೊತ್ತಿದೆ. ಆದ್ದರಿಂದ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಆದರೆ ಮನಸ, ವಾಣಿ, ಕರ್ಮ ಸಂಬಂಧ ಸಂಪರ್ಕದಲ್ಲೂ ಪವಿತ್ರತೆಯ ಸಂಸ್ಕಾರವನ್ನು ಸಹಜವಾಗಿ ಧಾರಣೆ ಮಾಡುವವರು ಅಂದಾಗ ಪವಿತ್ರತೆಯ ಸಂಕಲ್ಪವನ್ನು ಮಾಡಿದ್ದೀರಿ. ಆದರೆ ಈಗ ಸಮಯದನುಸಾರ ಬಾಪ್ತಾದ ಸಮಯದ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಅಂದಾಗ ಹೇಗೆ ಪವಿತ್ರತೆಯ ವ್ರತದ ಸಾಹಸ ಇಟ್ಟುಕೊಂಡಿದ್ದೀರಿ, ತಮ್ಮ ಸ್ವಧರ್ಮ ಎಂದು ತಿಳಿದು ಧಾರಣೆ ಮಾಡಿದ್ದೀರಿ. ಹಾಗೆ ಬೇರೆ ಭೂತ ಕ್ರೋಧ ಆಗಿದೆ. ಈ ದಿನ ಬಾಪ್ತಾದ ಕೇಳುತ್ತಿದ್ದಾರೆ, ಒಂದು ಮಹಾಭೂತದ ವ್ರತವನ್ನು ತೆಗೆದುಕೊಂಡು ವೃತ್ತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೀರಿ. ಆದರೆ ಬೇರೆ ಭೂತ ಕ್ರೋಧವಾಗಿದೆ. ಕ್ರೋಧದ ಭೂತದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಂಕಲ್ಪ ಮಾಡಿದ್ದೀರೋ ಅಥವಾ ಇದು ಎರಡನೇ ವಿಕಾರ ಆಗಿರುವ ಕಾರಣ ಬಿಟ್ಟಿದ್ದೀರಾ? ಏಕೆಂದರೆ ಕ್ರೋಧ ಎಲ್ಲರ ಸಂಬಂಧದಲ್ಲಿ ಬಂದಾಗ ಈಗಿನ ಸಮಯದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡುತ್ತೀರಿ ಅಂದಾಗ, ಪರಸ್ಪರ ಉಡುಗೊರೆಯನ್ನು ಕೊಡುತ್ತೀರಿ ಅಂದಾಗ ಈ ದಿನ ಬಾಪ್ತಾದ ಧೈರ್ಯ ಮತ್ತು ತಂದೆಯ ಸಹಯೋಗದಿಂದ ಮೊದಲನೇ ನಂಬರಿನ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ನಡೆಯುತ್ತಿರುವುದನ್ನು ನೋಡಿದ್ದೇವೆ. ಅದೇ ರೀತಿ ಕ್ರೋಧದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವೇ? ಏಕೆಂದರೆ ಯಾವುದೇ ಭೂತ ತೊಂದರೆಯಂತೂ ಕೊಡುತ್ತದೆ ಮತ್ತು ಕ್ರೋಧದ ಭೂತ ಬೇರೆಯವರ ಸಂಬಂಧದಲ್ಲಿ ಬರುತ್ತದೆ, ಸಂಪರ್ಕದಲ್ಲಿ ಬರುತ್ತದೆ. ತಮ್ಮ ಮನಸ್ಸಿನಲ್ಲೂ ಕ್ರೋಧ ಬಂದಾಗ ಸ್ವಯಂ ಸಹ ಕ್ರೋಧದಿಂದ ನಷ್ಟ ಆಗುತ್ತದೆ. ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಿ ಅಂದಾಗ ಈ ದಿನ ಬಾಪ್ತಾದ ಭಾರತ ಅಥವಾ ವಿದೇಶದ ಎಲ್ಲ ಮಕ್ಕಳಿಂದ ಕ್ರೋಧದ ಉಡುಗೊರೆಯನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಕೊಡಲು ಆಗುತ್ತದೆಯೇ? ಈ ದಿನ ತಂದೆಗೆ ಉಡುಗೊರೆ ರೂಪದಲ್ಲಿ ಕೊಡಲು ಸಾಧ್ಯ ಆಗುತ್ತದೆ. ಮನಸ್ಸಿನಲ್ಲೂ ಇಲ್ಲ, ಸ್ವಪ್ನದಲ್ಲೂ ಇಲ್ಲ. ಈ ರೀತಿ ತಮ್ಮನ್ನು ಸಂಕಲ್ಪ ಇಟ್ಟುಕೊಂಡು ಸಾಹಸದಿಂದ ನಡೆಸುವ ಶಕ್ತಿ ಇದೆಯೇ? ಯಾರು ತಂದೆಗೆ ಸಾಹಸದಿಂದ ಸಂಕಲ್ಪ ಮಾಡುತ್ತಾರೆ ಅವರು ಮಾಡುತ್ತಾರೆ.
ಮತ್ತು ತಂದೆಯಿಂದ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾರೆ. ಉಡುಗೊರೆಯ ರೂಪದಲ್ಲಿ ಕೊಡಿ ಮತ್ತು ಉಡುಗೊರೆಯನ್ನು ತೆಗೆದುಕೊಳ್ಳಿ. ಒಂದು ವೇಳೆ ಕ್ರೋಧದ ಮೇಲೆ ಜಯ ಗಳಿಸಿದರೆ ಬೇರೆಯವರಿಗೂ ಸಹ ಮಾಡಲು ಧೈರ್ಯ ಬರುತ್ತದೆ. ಅಂದಾಗ ನಾವು ಉಡುಗೊರೆಯನ್ನು ಕೊಟ್ಟು ಮತ್ತು ತಂದೆಯಿಂದ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಯಾರು ತಿಳಿದುಕೊಳ್ಳುತ್ತೀರಿ ಅವರು ಕೈ ಎತ್ತಿ. ಒಳ್ಳೆಯದು, ಬಾವುಟವನ್ನು ಅಲುಗಾಡಿಸುತ್ತಿದ್ದೀರಿ. ಕುಮಾರಿಯರೂ ಸಹ ನೋಡುತ್ತಿದ್ದಾರೆ. ಬಾಪ್ ದಾದಾರವರಿಗೆ ಮಕ್ಕಳ ಸಾಹಸವನ್ನು ನೋಡಿ ಬಹಳ ಚೆನ್ನಾಗಿ ಎನಿಸುತ್ತದೆ. ತಾವು ದೃಶ್ಯವನ್ನು ನೋಡುತ್ತಿದ್ದೀರಲ್ಲವೇ? ಫೋಟೋ ತೆಗೆಯಿರಿ ಮತ್ತು ಕೈ ಎತ್ತಿ. ಎಲ್ಲರ ಫೋಟೋ ತೆಗೆಯಿರಿ. ಬಾಪ್ ದಾದಾ ಈ ಸಾಹಸದ ಮೇಲೆ ತಮಗೆ ಪ್ರತಿದಿನ ಅಮೃತ ವೇಳೆ ಮಿಲನ ಮಾಡಿದಾಗ ವಿಶೇಷ ಅನುಭವಿ ಆತ್ಮ ಸಹಜವಾಗಿ ಆಗಲು ಶುಭಾಶಯಗಳನ್ನು ಕೊಡುತ್ತೇವೆ. ಏಕೆಂದರೆ ಇಷ್ಟೊಂದು ಜನ ಇರುತ್ತಾ ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದರೂ ಒಟ್ಟಿಗೆ ಇರುತ್ತಾರೆ. ಪ್ರವೃತ್ತಿಯನ್ನು ಸಂಭಾಲನೆ ಮಾಡುತ್ತಾರೆ. ಮನೆಮಠವನ್ನು ಬಿಟ್ಟು ಹೋಗಿಲ್ಲ. ಆದರೆ ಪವಿತ್ರ ಪ್ರವೃತ್ತಿಯನ್ನು ಮಾಡಿಕೊಂಡರೆ ಏನಾಗುತ್ತದೆ? ಆತ್ಮಗಳ ಕ್ಯೂ ಆಗಿಬಿಡಲಿ ಎಂದು ತಮ್ಮೆಲ್ಲರ ಹೃದಯದಲ್ಲಿ ಶುಭ ಭಾವನೆ ಇದೆ. ಆ ಸಾಲು ತಮಗೆ ಕಂಡು ಬರುತ್ತದೆ. ಏಕೆಂದರೆ ಕ್ರೋಧ ಪ್ರತ್ಯಕ್ಷವಾಗಿ ಕಂಡು ಬರುತ್ತದೆ. ಪ್ರಾಕ್ಟಿಕಲ್ ನೋಡಿದಾಗ ಇವರಂತೂ ಕೇವಲ ಪವಿತ್ರತೆ ಎಂದು ಹೇಳುವುದಿಲ್ಲ, ಆದರೆ ಪವಿತ್ರವಾಗಿ ಇದ್ದು ತೋರಿಸುತ್ತಾರೆ. ಪ್ರತ್ಯಕ್ಷತೆಯನ್ನು ಬಯಸಿದರೆ ಇವರು ಪ್ರತ್ಯಕ್ಷ ಪ್ರಮಾಣ ಆಗಿದ್ದಾರೆ. ಇದರಿಂದ ಎಲ್ಲರೂ ಆಕರ್ಷಿತರಾಗಿ ಸ್ವತಃವಾಗಿಯೇ ಬರುತ್ತಾರೆ. ಆದರೆ ತಿಳಿಸಲೇ ಮುಂದೆ ತಿಳಿಸುವುದೇ ಕ್ರೋಧ ಬರುವ ಕಾರಣ. ಮೆಜಾರಿಟಿ ಎಲ್ಲಾದರೂ ಈರ್ಷೆ ಮತ್ತು ಜೊತೆಯಲ್ಲಿ ಏನಾದರೂ ನೋಡಿ ನಡೆಯುತ್ತಾ ವ್ಯರ್ಥ ಸಂಕಲ್ಪಗಳ ಬೀಜವು ಕ್ರೋಧವನ್ನು ತೆಗೆದುಕೊಂಡು ಬರುತ್ತದೆ. ಏಕೆಂದರೆ ವ್ಯರ್ಥ ಸಂಕಲ್ಪಗಳು ಬೀಜವಾಗಿದೆ. ಈ ಬೀಜದಿಂದ ಕ್ರೋಧವು ಉತ್ಪನ್ನ ಆಗುತ್ತದೆ ಮತ್ತು ಇದಕ್ಕೆ ಒಂದು ಶಬ್ದ ನಿಮಿತ್ತ ಆಗುತ್ತದೆ. ಆ ಒಂದು ಶಬ್ದದ ಬೀಜವನ್ನು ಒಂದು ವೇಳೆ ಸಮಾಪ್ತಿ ಮಾಡಿಬಿಟ್ಟರೆ ಸಹಜ ಆಗಿಬಿಡುತ್ತದೆ. ಆ ಒಂದು ಶಬ್ದ ಏಕೆ, ಇದು ಏಕೆ ಆಗಿದೆ, ಇದು ಏಕೆ ಆಯಿತು, ಇದನ್ನು ಏಕೆ ಮಾಡಿದರು, ಇದನ್ನು ಏಕೆ ಮಾಡುತ್ತಾರೆ. ಈ ಕ್ಯೂ ಎಂಬ ಶಬ್ದದ ದೊಡ್ಡ ಸಾಲು ಇದೆ. ಮತ್ತೆ ನೋಡಿ, ಕ್ಯೂ ಎಂಬ ಇಂಗ್ಲಿಷ್ನಲ್ಲಿ ಬರೆದರೆ ಎಷ್ಟು ಕಷ್ಟಪಟ್ಟು ಬರೆಯಲಾಗುತ್ತದೆ ಮತ್ತು ಎ ಎಂದು ಬರೆಯಿರಿ, ಎಷ್ಟು ಸಹಜವಾಗಿದೆ. ಅಂದಾಗ ಬಾಪ್ ದಾದಾ ಈ ಏಕೆ ಎಂಬ ಸಾಲು ಸಮಾಪ್ತಿ ಮಾಡಲು ಬಯಸುತ್ತಾರೆ. ತಮ್ಮೆಲ್ಲರ ಯಾವ ಆಸೆ ಇದೆ, ಈಗ ಬೇಗ ಬೇಗ ತಂದೆಯ ಪ್ರತ್ಯಕ್ಷತೆ ಆಗಲಿ ಎಂದು. ಹೃದಯದಲ್ಲಿ ನಮ್ಮ ಬಾಬಾ ಬಂದಿದ್ದಾರೆ, ಮಧುರ ಬಾಬಾ ಬಂದಿದ್ದಾರೆ ಎಂದು ಆಡಲಿ. ಇದನ್ನೇ ಬಯಸುತ್ತೀರಲ್ಲವೇ? ಬೇಗ ಬೇಗ ಪ್ರತ್ಯಕ್ಷತೆಯ ಬಾವುಟ ಎಲ್ಲರ ಹೃದಯದಲ್ಲಿ ಆರಲಿ. ಇದರ ಕಾರಣ ಏಕೆ, ಏನು, ಹೇಗೆ ಆಗುತ್ತದೆ ಎಂಬ ಭಾಷೆಯನ್ನು ಸಮಾಪ್ತಿ ಮಾಡಿ ಯಾವುದಾದರೂ ಹೇಳಬೇಕೆಂದರೆ ಶುಭವನ್ನೇ ಮಾತನಾಡಿ. ಏಕೆ ಏಕೆ ಎಂದು ಮಾತನಾಡಬೇಡಿ. ಬಾಪ್ ದಾದಾ ಮಕ್ಕಳ ಹಾಸ್ಟೆಲನ್ನು ತೆರೆದಾಗ ಪಾಕಿಸ್ತಾನದ ಮಾತಾಗಿದೆ. ಆದಿಯಲ್ಲಂತೂ ಜಗದಾಂಬ ಮಕ್ಕಳಿಗೆ ಇದನ್ನೇ ಹೇಳುತ್ತಿದ್ದರು. ಏಕೆ ಏನು ಎಂಬ ಭಾಷೆ ಮಾತನಾಡಬೇಡಿ. ಏಕೆ ಏನು ಎಂದು ಯಾರು ಹೇಳುತ್ತಾರೆ? ಅದು ಚೆನ್ನಾಗಿ ಎನಿಸುತ್ತದೆಯೇ? ಈಗ ಏಕೆ ಏಕೆ ಎಂಬ ಕ್ಯೂ ಮಾಡಬೇಡಿ. ಆಜಿ ಒಳ್ಳೆಯದು, ಬಹಳ ಒಳ್ಳೆಯದು, ನಾವೆಲ್ಲ ಸೇರಿ ಮಾಡುತ್ತೇವೆ, ಆರುತ್ತೇವೆ, ಈ ರೀತಿ ಮಾತನಾಡಿ ಭಾಷೆಯನ್ನು ಪರಿವರ್ತನೆ ಮಾಡಲು ಆಗುತ್ತದೆಯೇ? ಏಕೆ ಏನು ಅಲ್ಲ. ಈ ಕ್ಯೂ ಬಿಟ್ಟಾಗ ಆ ಕ್ಯೂ ಆಗುತ್ತದೆ. ಆತ್ಮಗಳ ಸಾಲು ಬರುತ್ತದೆ. ನೋಡಿ, ಶಿವನ ಮೇಲೆ ಎಕ್ಕದ ಹೂವುಗಳನ್ನು ಹಾಕುತ್ತಾರೆ. ಈ ದಿನ ಶಿವರಾತ್ರಿಯನ್ನು ಆಚರಿಸುತ್ತಿದ್ದೀರಿ. ಶಿವನ ಜನ್ಮದಿನವನ್ನು ಆಚರಣೆ ಮಾಡುತ್ತೀರಿ. ಅಂದಾಗ ಎಲ್ಲರೂ ಈ ಕ್ರೋಧದ
ಎಕ್ಕದ ಹೂವನ್ನು ಬಾಪ್ ದಾದಾರವರಿಗೆ ಅರ್ಪಣೆ ಮಾಡಿದಾಗ ತಾವು ದರ್ಪಣ ಆಗಿ ಬಿಡುತ್ತೀರಿ. ಇಷ್ಟ ಅಲ್ಲವೇ ಒಳ್ಳೆಯದು. ಈಗ ಹೋಲಿ ದಿನದಂದು ಬಾಪ್ ದಾದಾ ಬಂದಾಗ ಅದರಲ್ಲಿ ರಿಸಲ್ಟನ್ನು ನೋಡುತ್ತಾರೆ. ಸುಸ್ತಾಗಬೇಡಿ, ಆಗಲಿಲ್ಲ, ನಿಶ್ಚಯ ಬುದ್ಧಿಯವರಾಗಿ ಮಾಡಲೇಬೇಕು. ಮತ್ತು ಕೈ ಎತ್ತಿದ್ದೀರಿ. ಕೈ ಎತ್ತುವುದು ಅರ್ಥಾತ್ ತಂದೆಗೆ ಕೊಟ್ಟು ಬಿಡುವುದು. ಕೊಟ್ಟಿದ್ದೀರಲ್ಲವೇ, ಮತ್ತೆ ಕೈ ಎತ್ತಿ. ದಾದಿಗಳು ನೋಡುತ್ತಿದ್ದೀರಾ? ಚಪ್ಪಾಳೆ ಹೊಡೆಯಿರಿ ಎಂದು ಧೈರ್ಯವನ್ನು ಬಿಡಬಾರದು. ಒಂದು ವೇಳೆ ಸ್ವಲ್ಪವಾದರೂ ಕಡಿಮೆ ಆದರೆ ಭವಿಷ್ಯಕ್ಕಾಗಿ ಧೈರ್ಯವನ್ನು ಬಿಟ್ಟು ಬಿಡಬಾರದು. ಮುಂದುವರಿಯುತ್ತಿರಬೇಕು. ಬಾಪ್ ದಾದಾರವರು ಕಂಬೈಂಡ್ ಆಗಿದ್ದಾರೆ, ಜೊತೆ ಇದ್ದಾರೆ ಎಂದು ಹೇಳುವುದಿಲ್ಲ. ಕಂಬೈಂಡ್ ಆಗಿದ್ದಾರೆ ಎಂದು ಹೇಳುತ್ತೀರಿ. ಅಂದಾಗ ಅಂತಹ ಸಮಯದಲ್ಲಿ ಏನಾದರೂ ಆದರೆ ಬಾಪ್ ದಾದಾ ಕಂಬೈಂಡ್ ಆಗಿದ್ದಾರೆ, ಅವರನ್ನು ಎದುರಿನಲ್ಲಿ ಕರೆದುಕೊಂಡು ಬಂದು ಅರ್ಪಣೆ ಮಾಡಿಬಿಡಿ. ಆದರೆ ಬಾಪ್ ದಾದಾ ಎಲ್ಲ ಮಕ್ಕಳು ನಂಬರ್ 1 ಆಗಲಿ ಎಂದು ಬಯಸುತ್ತಾರೆ. ಕೊಟ್ಟಿರುವ ವಸ್ತು ತಂದೆಯದು ಆಗಿಬಿಟ್ಟಿದೆ. ಕೈ ಎತ್ತಿದ್ದೀರಿ ಅರ್ಥಾತ್ ಕೊಟ್ಟಿರುವ ವಸ್ತು ತಮ್ಮದಲ್ಲ, ಅದು ತಂದೆಯದಾಗಿದೆ. ಒಂದು ವೇಳೆ ಸಂಕಲ್ಪದಲ್ಲೂ ಬಂದರೆ ಸ್ವಾರ್ಥ ಆಗಿಬಿಡುತ್ತದೆ. ಇದು ಕೆಟ್ಟದಾಗಿದೆ. ಕೊಟ್ಟಿರುವ ವಸ್ತು ಎಂದು ವಾಪಸ್ ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ಅದು ನನ್ನದಲ್ಲ. ಈ ದಿನ ಬಾಪ್ ದಾದಾ ಎಲ್ಲ ಕಡೆಯ ಯಾರು ಸ್ಕ್ರೀನ್ನಲ್ಲೂ ನೋಡುತ್ತಿದ್ದಾರೆ, ಅಲ್ಲಿ ಕುಳಿತಿದ್ದರೂ ಎಲ್ಲರೂ ಖುಷಿಯಿಂದ ನೋಡುತ್ತಲೂ ಇದ್ದಾರೆ, ಮತ್ತೆ ಸಂಕಲ್ಪವನ್ನು ಮಾಡುತ್ತಿದ್ದಾರೆ. ಅಂದಾಗ ಮಧುಬನ ಮತ್ತು ಎಲ್ಲ ಸೇವಾ ಕೇಂದ್ರಗಳು ಏನಾಗಿ ಬಿಡುತ್ತವೆ? ಎಲ್ಲ ಸೇವಾ ಕೇಂದ್ರಗಳು ನಿರ್ವಿಘ್ನದ ವರದಾನಿಗಳಾಗಿ ಬಿಡುತ್ತವೆ. ಇಷ್ಟ ಅಲ್ಲವೇ? ಇಷ್ಟ ಇದೆಯೇ? ಏಕೆಂದರೆ ಬಾಪ್ ದಾದಾ ಈಗ ಅಚಾನಕ್ ದುಃಖ ಅಶಾಂತಿಯ ಕಾರಣ ಪರಿಸ್ಥಿತಿ ಆ ರೀತಿ ಬರುತ್ತದೆ. ಯಾವುದರಿಂದ ತಮಗೆ ಎಲ್ಲರ ಮೇಲೆ ದಯೆ ಬರುತ್ತದೆ? ಏಕೆಂದರೆ ತಾವು ಪೂರ್ವಜರು ಆಗಿದ್ದೀರಿ, ಪೂಜ್ಯರು ಆಗಿದ್ದೀರಿ. ಅಂದಾಗ ಪೂರ್ವಜರು ಯಾವುದಾದರೂ ದುಃಖ ಅಥವಾ ತೊಂದರೆಗಳನ್ನು ನೋಡಲು ಸಾಧ್ಯವಿಲ್ಲ. ಯಾರ ಮೇಲೆ ಪ್ರೀತಿ ಇರುತ್ತದೆ, ದಯೆ ಇರುತ್ತದೆ, ಅವರ ದುಃಖವನ್ನು ನೋಡಲು ಸಾಧ್ಯವಿಲ್ಲ. ಅಂದಾಗ ಸಮಯ ತಮ್ಮನ್ನು ಪರಿವರ್ತನೆ ಮಾಡಲಿ ಎಂದು ಬಾಪ್ ದಾದಾ ತಿಳಿಯುತ್ತಾರೆ. ಇದಕ್ಕಿಂತ ಮೊದಲು ತಾವು ಪುರುಷಾರ್ಥದ ಪ್ರಾರಬ್ಧವನ್ನು ಈಗಿನಿಂದ ಅನುಭವ ಮಾಡಿ, ಏಕೆಂದರೆ ತಮಗೆ ಕಲಿಸುವವರ ಸಮಯ ಇಲ್ಲ. ಸಮಯ ತಮ್ಮ ಟೀಚರ್ ಅಲ್ಲ. ಹೋಲಿ ದಿನದಂದು ಪ್ರತಿಯೊಬ್ಬರೂ ತಮ್ಮ ರಿಸಲ್ಟ್ ದೊಡ್ಡದಾಗಿ ಬರೆಯಬೇಡಿ. ಅದನ್ನು ಓದುವ ಸಮಯವೂ ಇರುವುದಿಲ್ಲ. ಆದರೆ ಬಾಪ್ ದಾದಾ ಮೊದಲು ತಿಳಿಸಿದ್ದರು, ಹೇಗೆ ತಮಗೆ ವರದಾನದ ಸಣ್ಣ ಕಾರ್ಡ್ ಸಿಗುತ್ತದೆ ಎಲ್ಲವೇ? ಎಷ್ಟು ಚಿಕ್ಕದಾಗಿರುತ್ತದೆ. ಅದರ ಮೇಲೆ ಓಕೆ ಎಂದು ಬರೆಯಿರಿ. ಒಂದು ವೇಳೆ ತಮ್ಮಲ್ಲಿ ಪುರುಷಾರ್ಥ ಮಾಡುತ್ತಾ ಏನಾದರೂ ಆದರೆ ಓಕೆ ಮಧ್ಯದಲ್ಲಿ ಗೆರೆ ಎಳೆಯಬೇಕು. ಸಹಜ ಅಲ್ಲವೇ? ಇಷ್ಟು ಕಾಗದವನ್ನು ವ್ಯರ್ಥ ಮಾಡಬೇಡಿ. ಒಂದು ವೇಳೆ ಹೆಚ್ಚು ಬಾರಿ ಆದರೆ ಒಮ್ಮೆ 2 ಬಾರಿ, 3ನೇ ಬಾರಿ ಲೈನ್ ಮಾಡುತ್ತಾ ಹೋಗಬೇಕು. ಮತ್ತು ಹೋಲಿಗೆ ಮೊದಲು ಮಧುಬನಕ್ಕೆ ಕಳುಹಿಸಬೇಕು. ಬಲೆ ಒಟ್ಟಿಗೆ ಸೇರಿಸಿ ಟೀಚರ್ ಕಳುಹಿಸಲಿ. ಬಾಪ್ ದಾದಾರವರ ಬಳಿ ರಿಸಲ್ಟ್ ತಲುಪಿಬಿಡುತ್ತದೆ. ಇದರಲ್ಲಿ ಯಾರು ನಂಬರ್ 1 ಆಗಿದ್ದಾರೆ, ಬಾಪ್ ದಾದಾ ತಮಗೆ ಪದಮದಷ್ಟು ಹೃದಯದ ಸ್ನೇಹದ ಉಡುಗೊರೆಯನ್ನು ಕೊಡುತ್ತಾರೆ. ಡಬಲ್ ವಿದೇಶಿಗಳಲ್ಲವೇ? ಕೈ ಎತ್ತಿ. ನಂಬರ್ ತೆಗೆದುಕೊಳ್ಳುತ್ತೀರಲ್ಲವೇ? ನೋಡೋಣ, ಭಾರತದವರು ತೆಗೆದುಕೊಳ್ಳುತ್ತಾರೋ ಅಥವಾ ವಿದೇಶದವರೋ? ಒಳ್ಳೆಯದು. ಬಾಪ್ ದಾದಾರವರಂತೂ ಎಲ್ಲರನ್ನೂ ಭರವಸೆ ಉಳ್ಳವರನ್ನಾಗಿ ನೋಡುವುದಿಲ್ಲ.
ಆದರೆ ತಂದೆಯ ಆಸೆಗಳನ್ನು ಪೂರ್ಣ ಮಾಡುವ ತಂದೆಯ ಆಸೆಗಳ ದೀಪದ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಮಧುಬನದವರು ಏನು ಮಾಡುತ್ತಾರೆ? ಮಧುಬನದವರು ಕೈ ಎತ್ತಿ ಕೆಳಗೆ ಮೇಲೆ ಎಲ್ಲ ಮಧುಬನದವರು ಮೇಲೆ ಇರುವವರು ಕೈಯನ್ನು ಉದ್ದವಾಗಿ ಎತ್ತಿ ಅಲುಗಾಡಿಸಿ ಒಳ್ಳೆಯದು. ಮಧುಬನದವರಂತೂ ನಂಬರ್ ತೆಗೆಯಬೇಕು, ತೆಗೆದುಕೊಳ್ಳಬೇಕಲ್ಲವೇ? ಏಕೆಂದರೆ ಮಧುಬನದವರನ್ನು ಬೇಗ ಕಾಪಿ ಮಾಡುತ್ತಾರೆ. ಒಳ್ಳೆಯದು. ಎಲ್ಲ ಕಡೆಯ ಕಂಬೈನ್ಡ್ ಆಗಿರುವವರು ನೋಡುತ್ತಲೂ ಇದ್ದಾರೆ, ಕೇಳುತ್ತಲೂ ಇದ್ದಾರೆ. ಆದರೆ ಎಲ್ಲರೂ ಯಾರು ಕೇಳುತ್ತಲೂ ಇಲ್ಲ, ಅವರು ಮುರುಳಿಯ ಮೂಲಕ ಕೇಳುತ್ತಾರೆ. ಅಂದಾಗ ಎಲ್ಲ ಕಡೆಯ ಬಾಬಾರವರ ಸ್ನೇಹಿ ಸಹಯೋಗಿ ಮಧುರಾತಿ ಮಧುರ ಬಹಳ ಪ್ರಿಯ ಮಕ್ಕಳಿಗೆ ಬಾಪ್ತಾದ ಪದಮದಷ್ಟು ಶುಭಾಶಯಗಳನ್ನು ನೀಡುತ್ತಿದ್ದಾರೆ, ಧನ್ಯವಾದಗಳನ್ನು ನೀಡುತ್ತಿದ್ದಾರೆ. ಜೊತೆಯಲ್ಲಿ ಪ್ರತ್ಯಕ್ಷತೆಯ ಬಾವುಟ ಬೇಗ ಆರಿಸುವ ಸಂಕಲ್ಪವನ್ನು ನೀಡುತ್ತಿದ್ದಾರೆ. ಸಮಯಕ್ಕೆ ಕಾಯುವುದಲ್ಲ, ಸಮಯವನ್ನು ಟೀಚರನ್ನಾಗಿ ಮಾಡಿಕೊಳ್ಳಬಾರದು. ತಂದೆ ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ. ಹೇಗೆ ತಮ್ಮ ಜಗದಂಬಾರವರು ಮಾಡಿದರು, 2 ಶಬ್ದದಲ್ಲಿ ನಂಬರ್ ತೆಗೆದುಕೊಂಡರು. ಬಾಬಾ ಹೇಳಿದರು ಮತ್ತು ಜಗದಾಂಬಾರವರು ಮಾಡುತ್ತಿದ್ದರು. ಈ ರೀತಿ ತೀವ್ರ ಪುರುಷಾರ್ಥ ಮಾಡಿದರು ಮತ್ತು ನಂಬರ್ ತೆಗೆದುಕೊಂಡರು. ತಾವೆಲ್ಲರೂ ಸಹ ಒಪ್ಪಿಕೊಳ್ಳುತ್ತೀರಲ್ಲವೇ? ತಾವೂ ಸಹ ಫಾಲೋ ಫಾದರ್ ಜಗದಂಬ. ಒಳ್ಳೆಯದು. ಎಲ್ಲರಿಗೆ ನೆನಪು, ಪ್ರೀತಿ ಮತ್ತು ಬಹಳ ಹೃದಯದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ ಮತ್ತು ಜೊತೆಯಲ್ಲಿ ತಂದೆ ಮಕ್ಕಳನ್ನು ಮಾಲೀಕರನ್ನಾಗಿ ನೋಡಿ ನಮಸ್ತೆ ಮಾಡುತ್ತಿದ್ದಾರೆ. ಒಳ್ಳೆಯದು. ಬಾಪ್ ತಾದಾರವರು ಎಲ್ಲ ಝೋನ್ನಲ್ಲಿ ವಾರಸುದಾರರನ್ನು ಮತ್ತು ಮೈಕ್ ಪ್ರಭಾವಶಾಲಿ ಮೈಕ್ ಮಾಡಿ ಯಾರ ಅನುಭವ ಕೇಳಿ ನಾವು ಆ ರೀತಿ ಆಗಬೇಕು ಎಂಬ ಪ್ರೇರಣೆ ಬರಲಿ. ಯಾರನ್ನಾದರೂ ಸಂತೃಪ್ತ ಮಾಡಿಸಬಹುದು. ಎಲ್ಲ ಝೋನಿನವರ ಲಿಸ್ಟ್ ಕಳುಹಿಸಬೇಕು ಅಂದಾಗ ಈ ದಿನ ದೆಹಲಿಯವರು ಲಿಸ್ಟ್ ಕಳುಹಿಸಿರುವುದನ್ನು ಬಾಪ್ತಾದ ನೋಡಿದ್ದಾರೆ. ಬಾಪ್ತಾದ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಎಲ್ಲ ಝೋನ್ನವರು ಕಳುಹಿಸಿದರೆ ಎಷ್ಟು ವಾರಸುದಾರರು ತಯಾರಾಗಿದ್ದಾರೆ ಎಂದು ತಮಗೂ ರಿಸಲ್ಟ್ ತಿಳಿಸುತ್ತೇವೆ. ಚೆಕಿಂಗ್ ಮಾಡಿಸುತ್ತೇವೆ. ಲಿಸ್ಟ್ ಬಂದರೆ ಒಪ್ಪಿಕೊಳ್ಳುತ್ತೇವೆ ಎಂದಲ್ಲ, ಗುಪ್ತ ಚೆಕಿಂಗ್ ಮಾಡಿಸುತ್ತೇವೆ. ಒಳ್ಳೆಯದು. ಆದಿಯಲ್ಲೂ ಶುಭಾಶಯಗಳು ಮತ್ತು ಧನ್ಯವಾದಗಳು ಸಿಕ್ಕಿದೆ. ಈಗಲೂ ಸಹ ಬಾಪ್ತಾದ ಹೃದಯದಲ್ಲಿ ಒಬ್ಬೊಬ್ಬ ಮಗುವಿನ ಹೆಸರಿನ ಮೇಲೆ ಪದಮದಷ್ಟು ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ತಂದೆಯ ಬಳಿಯಂತೂ ಎಲ್ಲರ ಚಿತ್ರ ವತನದಲ್ಲಿ ಇಮರ್ಜ್ ಆಗಿದೆ ಅಂದಾಗ ಬಾಪ್ತಾದ ಮಕ್ಕಳ ಜನ್ಮದಿನವನ್ನು ಆಚರಿಸಿದ್ದಾರೆ ಮತ್ತು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ. ಇಬ್ಬರಿಗೆ ಶುಭಾಶಯಗಳು. ವರದಾನ: ಸರ್ವರಿಗೂ ಗೌರವ ಕೊಡುತ್ತಾ ತಮ್ಮ ರೆಕಾರ್ಡನ್ನು ಸರಿಯಾಗಿಟ್ಟುಕೊಳ್ಳುವ ಸರ್ವರ ಸ್ನೇಹಿ ಭವ. ಯಾರೆಷ್ಟು ಎಲ್ಲರಿಗೂ ಗೌರವ ಕೊಡುತ್ತಾರೆಯೋ ಅಷ್ಟೇ ತಮ್ಮ ರೆಕಾರ್ಡನ್ನು ಸರಿಯಾಗಿಟ್ಟುಕೊಳ್ಳಲು ಸಾಧ್ಯವಾಗುವುದು. ಅನ್ಯರ ಬಗ್ಗೆ ಗೌರವವನ್ನಿಡುವುದು ತಮ್ಮ ರೆಕಾರ್ಡ್ ಮಾಡಿಕೊಳ್ಳುವುದಾಗಿದೆ. ಹೇಗೆ ಯಜ್ಞದ ಸಹಯೋಗಿಯಾಗುವುದೇ ಸಹಯೋಗ ತೆಗೆದುಕೊಳ್ಳುವುದಾಯಿತು, ಹಾಗೆಯೇ ಗೌರವ ಕೊಡುವುದೇ ಗೌರವ ತೆಗೆದುಕೊಳ್ಳುವುದಾಗಿದೆ. ಒಂದು ಬಾರಿ ಕೊಡುವುದು ಮತ್ತು ಅನೇಕ ಬಾರಿ ತೆಗೆದುಕೊಳ್ಳಲು ಹಕ್ಕುದಾರರಾಗಿ ಬಿಡುವುದು. ಹೇಳುವಾಗ ಈ ರೀತಿ ಹೇಳುತ್ತಾರೆ: ಕಿರಿಯರಿಗೆ ಪ್ರೀತಿ ಹಾಗೂ ಹಿರಿಯರಿಗೆ ಗೌರವ ಕೊಡಿ. ಆದರೆ ಯಾರು ಎಲ್ಲರನ್ನೂ ಹಿರಿಯರೆಂದು ತಿಳಿದು ಗೌರವ ಕೊಡುತ್ತಾರೆಯೋ ಅವರು ಎಲ್ಲರ ಸ್ನೇಹಿಯಾಗಿ ಬಿಡುತ್ತಾರೆ. ಇದಕ್ಕಾಗಿ ಪ್ರತಿ ಮಾತಿನಲ್ಲಿಯೂ ಮೊದಲು ತಾವು ಎಂಬ ಪಾಠವನ್ನು
ಪರಿಪಕ್ವ ಮಾಡಿಕೊಳ್ಳಿರಿ. ಸ್ಲೋಗನ್: ಬಾಪ್ ದಾದಾರವರಿಂದ ಪ್ರಾಪ್ತಿಯಾಗಿರುವ ಶಿಕ್ಷಣಗಳು ಸಮಯದಲ್ಲಿ ನೆನಪಿಗೆ ಬರುವುದೇ ತೀವ್ರ ಪುರುಷಾರ್ಥ ಆಗಿದೆ. ಅವ್ಯಕ್ತ ಸೂಚನೆಗಳು: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ: ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಕಾಯಮ್ಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ. ಸದಾ ಅಚಲ ಅಡೋಲರಾಗಿ ಇರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.